ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಮಸ್ಕಾರ. ಇಂದು ನಾವು ಕರ್ನಾಟಕ ಗೃಹ ಮಂಡಳಿ ಅಂದರೆ KHBಯ ಒಂದು ಅತಿ ದೊಡ್ಡ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೂರ್ಯನಗರ ಹಂತ 4 ಯೋಜನೆ. ಹೌದು. ಬೆಂಗಳೂರಿನ ಸುತ್ತಮುತ್ತ ಇದು ಒಂದು ನಿಜಕ್ಕೂ ದೊಡ್ಡ ವಸತಿ ಯೋಜನೆ. ಇದರ ಬಗ್ಗೆ ಕೆಲವು ರಿಪೋರ್ಟ್ಸ್ ನಮ್ಮತ್ರ ಇದೆ. ಸೊ ಇವತ್ತು ನಮ್ಮ ಉದ್ದೇಶ ಏನು ಅಂದರೆ ಇದರ ಮುಖ್ಯ ಅಂಶಗಳನ್ನು ಅರ್ಥ ಮಾಡ್ಕೊಳ್ಳೋದು. ಎಷ್ಟು ದೊಡ್ಡ ಪ್ರಾಜೆಕ್ಟ್ ಇದು, ಇದರ ರಚನೆ ಹೇಗಿದೆ, ಕನೆಕ್ಟಿವಿಟಿ ಇದೆಯಾ, ಬೆಂಗಳೂರಿನ ಬೆಳವಣಿಗೆಗೆ ಇದರ ಮಹತ್ವ ಏನು, ಇದನ್ನೆಲ್ಲ ನೋಡೋಣ. ಖಂಡಿತ. KHB ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಚಂದಾಪುರ, ಲಿಂಗಾಪುರ, ಜಿಗಣಿ ಹತ್ರ ಸೂರ್ಯನಗರದ ಮೊದಲ 3 ಹಂತಗಳನ್ನ ಯಶಸ್ವಿಯಾಗಿ ಮಾಡಿದ್ದಾರೆ. ಹೌದು. ಈ 4ನೇ ಹಂತ ಆ ಸೀರೀಸ್ನ ಮುಂದುವರಿಕೆ ಅಷ್ಟೇ ಅಲ್ಲ, ಇದು ಹಿಂದಿನ ಫೇಸ್ಗಳಿಗಿಂತ ಕಾಫಿ ದೊಡ್ಡ ಸ್ಕೇಲ್ನಲ್ಲಿ ಮಾಡ್ತಿರೋ ಪ್ರಾಜೆಕ್ಟ್. ಇದು KHBಯ ದೀರ್ಘಕಾಲೀನ ಪ್ಲಾನಿಂಗಲ್ಲಿ ಒಂದು ದೊಡ್ಡ ಹೆಜ್ಜೆನೇ ಸರಿ. ಓಕೆ, ಹಾಗಾದ್ರೆ ಮೊದಲು ಇದರ ಸೈಜ್ ಅಂದ್ರೆ ಎಷ್ಟು ದೊಡ್ಡದು ಮತ್ತೆ ಎಲ್ಲಿದೆ ಅಂತ ಶುರು ಮಾಡೋಣ. ರಿಪೋರ್ಟ್ಸ್ ಪ್ರಕಾರ ಈ ಸೂರ್ಯನಗರ ಹಂತ 4 ಒಟ್ಟು ವಿಸ್ತೀರ್ಣ ಬರೋಬ್ಬರಿ 1938 ಎಕರೆ. ಇದು ಎಷ್ಟು ದೊಡ್ಡ ಜಾಗ ಅಂದ್ರೆ ಒಂದು ಸಣ್ಣ ಊರನ್ನೇ ಕಟ್ಟಬೋದಲ್ವಾ? ಖಂಡಿತವಾಗಿಯೂ. 1938 ಎಕರೆ ಅಂದ್ರೆ ಅಷ್ಟು ಸುಲಭವಾಗಿ ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ. ಹೌದು. ಮತ್ತೆ ಮುಖ್ಯವಾಗಿ ಇದು ಒಂದೇ ಕಡೆ ಇಲ್ಲ. ಇದು ಇಡಲ್ವಾಡಿ, ಕಾಳುಜಕ್ಕನಹಳ್ಳಿ, ಕೋನಸಂದ್ರ ಮತ್ತೆ ಬೊಮ್ಮಂಡಹಳ್ಳಿ ಹೀಗೆ 4 ಗ್ರಾಮಗಳ ಜಾಗದಲ್ಲಿ ಹರಡ್ಕೊಂಡಿದೆ. ಹೌದು. ಅಂದ್ರೆ ಇದು ಕೇವಲ ಸೈಟ್ಸ್ ಮಾಡೋ ಲೇಔಟ್ ಅಲ್ಲ, ಬಹುಶಃ ಒಂದು ಸಬ್ ಅರ್ಬನ್ ತರನೇ ಡೆವಲಪ್ ಮಾಡೋ ಯೋಚನೆ ಇರಬಹುದು. ನಿಮ್ಮ ಮಾತು ನಿಜ. 1938 ಎಕರೆ, ಅದು 4 ಹಳ್ಳಿಗಳ ಜಾಗದಲ್ಲಿ. ಇದನ್ನ ಬರೀ ಹೌಸಿಂಗ್ ಪ್ರಾಜೆಕ್ಟ್ ಅನ್ನೋದಕ್ಕಿಂತ ಒಂದು ರೀಜನಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತಾನೆ ನೋಡ್ಬೇಕು. ಹೋಲಿಕೆ ಮಾಡೋದಾದ್ರೆ ಸೂರ್ಯನಗರ ಫೇಸ್ 3 ಇದೆಯಲ್ಲ, ಅದು ಸುಮಾರು 1,000 ಎಕರೆ ಇತ್ತು. ಓ ಹೌದಾ? ಹೌದು. ಅಂದ್ರೆ ಇದು ಫೇಸ್ 4, ಅದರ ಡಬಲ್ ಸೈಜ್. ವಾವ್! ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅದು 4 ಹಳ್ಳಿಗಳ ಜಾಗದಲ್ಲಿ ಡೆವಲಪ್ ಮಾಡುವಾಗ ತುಂಬಾ ಚಾಲೆಂಜಸ್ ಇರುತ್ತೆ. ಮೊದಲನೇದಾಗಿ ಲ್ಯಾಂಡ್ ಅಕ್ವಿಸಿಷನ್, ಭೂಸ್ವಾಧೀನ. ಹೌದೌದು. 4 ಹಳ್ಳಿಗಳಲ್ಲಿ ನೂರಾರು ಸಾವಿರಾರು ಜನರಿಂದ ಜಮೀನ್ ತಗೊಳ್ಳೋದು, ಅದು ತುಂಬಾ ಕಾಂಪ್ಲೆಕ್ಸ್ ಪ್ರಾಸೆಸ್, ಸಮಯ ಕೂಡ ಹಿಡಿಯುತ್ತೆ. ರಿಪೋರ್ಟ್ಸ್ನಲ್ಲಿ ಇದರ ಡೀಟೇಲ್ಸ್ ಅಷ್ಟಾಗಿ ಇಲ್ಲ, ಆದ್ರೆ ಇದು ಸ್ಮೂತ್ ಆಗಿ ನಡೀತು ಅಂತ ಹೇಳೋಕ್ಕಾಗಲ್ಲ. ನೀವು ಹೇಳಿದ್ದು ಕರೆಕ್ಟ್ ಪಾಯಿಂಟ್. KHB ಸಾಮಾನ್ಯವಾಗಿ ಈ ಥರ ದೊಡ್ಡ ಪ್ರಾಜೆಕ್ಟ್ಗಳಿಗೆ ಭೂಸ್ವಾಧೀನ ಹೇಗೆ ಮಾಡುತ್ತೆ? ಅಂದ್ರೆ ರೈತರ ಜೊತೆ ನೇರವಾಗಿ ಮಾತಾಡಿ ಪರಿಹಾರ ಕೊಡ್ತಾರಾ ಅಥವಾ ಬೇರೆ ಏನಾದರೂ ಮೆಥಡ್ಸ್ ಇದೆಯಾ? ರಿಪೋರ್ಟ್ಸ್ನಲ್ಲಿ ಏನಾದರೂ ಸುಳಿವು ಇದೆಯಾ? ಸಾಮಾನ್ಯವಾಗಿ KHB, KIADB ಇದೆಯಲ್ಲ, ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾಸ್ ಡೆವಲಪ್ಮೆಂಟ್ ಬೋರ್ಡ್, ಅವ್ರ ಮೂಲಕ ಲ್ಯಾಂಡ್ ಅಕ್ವೈರ್ ಮಾಡುತ್ತೆ. ಓಕೆ. ರೈತರಿಗೆ ಅಥವಾ ಜಮೀನ್ ಮಾಲೀಕರಿಗೆ ಒಂದು ಫಿಕ್ಸ್ಡ್ ಕಾಂಪೆನ್ಸೇಷನ್ ಕೊಡೋದು ಸಾಮಾನ್ಯ. ಕೆಲವು ಸಲ ಡೆವಲಪ್ ಮಾಡಿದ ಸೈಟ್ಗಳಲ್ಲಿ ಒಂದಿಷ್ಟು ಭಾಗನ ಮೂಲ ಓನರ್ಗಳಿಗೆ ಕೊಡೋ ಸ್ಕೀಮ್ ಕೂಡ ಇರುತ್ತೆ, ಓನರ್ ಪಾರ್ಟಿಸಿಪೇಷನ್ ಸ್ಕೀಮ್ ಅಂತ. ಆದರೆ ಪ್ರತಿ ಸಲನೂ ಮಾತುಕತೆ, ಕೆಲವೊಮ್ಮೆ ಡಿಸ್ಪ್ಯೂಟ್ಸ್, ಇದೆಲ್ಲ ಸಹಜ. ಈ ಫೇಸ್ 4 ರಿಪೋರ್ಟ್ಸ್ನಲ್ಲೂ ಭೂಸ್ವಾಧೀನದ ಫೈನಲ್ ಸ್ಟೇಟಸ್ ಬಗ್ಗೆ ಕ್ಲಿಯರ್ ಆಗಿ ಹೇಳಿಲ್ಲ, ಆದರೆ ಪ್ರೋಸೆಸ್ ನಡೀತಿದೆ ಅಂತ ಗೊತ್ತಾಗುತ್ತೆ. ಇದು ಸಕ್ಸೆಸ್ ಆಗೋದು ಪ್ರಾಜೆಕ್ಟ್ಗೆ ತುಂಬಾ ಇಂಪಾರ್ಟೆಂಟ್. ಅರ್ಥವಾಯ್ತು. ಈ ಲ್ಯಾಂಡ್ ಅಕ್ವಿಸಿಷನ್ ಚಾಲೆಂಜ್ ಬಿಟ್ಟು ಈ 4 ಹಳ್ಳಿಗಳ ಮೇಲೆ ಇದರ ಪರಿಣಾಮ ಏನಾಗಬಹುದು? ಅಲ್ಲಿನ ಜನರ ಜೀವನ, ವ್ಯವಸಾಯ, ಇದರ ಮೇಲೆಲ್ಲ ಖಂಡಿತ ದೊಡ್ಡ ಪರಿಣಾಮ ಬೀರುತ್ತೆ. ಒಂದು, ಅಗ್ರಿಕಲ್ಚರಲ್ ಲ್ಯಾಂಡ್ ವಸತಿ, ಕಮರ್ಷಿಯಲ್ ಉದ್ದೇಶಕ್ಕೆ ಹೋದಾಗ ಆ ಜಾಗದ ಎಕಾನಮಿಯೇ ಚೇಂಜ್ ಆಗತ್ತೆ. ಎರಡನೇದು, ಲೋಕಲ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ರಸ್ತೆ, ನೀರು, ಶಾಲೆಗಳು, ಇವುಗಳ ಮೇಲೆ ಸಖತ್ ಪ್ರೆಷರ್ ಬೀಳುತ್ತೆ. KHB ತನ್ನ ಪ್ರಾಜೆಕ್ಟ್ ಏರಿಯಾ ಒಳಗೆ ಒಳ್ಳೆ ಸೌಲಭ್ಯ ಕೊಡ್ಬೋದು, ಆದರೆ ಸುತ್ತಮುತ್ತ ಇರೋ ರೋಡ್ಸ್, ಬೇರೆ ಫೆಸಿಲಿಟೀಸ್ ಈ ಹೊಸ ಜನಸಂಖ್ಯೆಯನ್ನ ತಡ್ಕೋಬೇಕಲ್ವಾ? ಹೌದು, ನಿಜ. ಮೂರನೇದಾಗಿ, ಹಳ್ಳಿಗಳ ಸೋಷಿಯಲ್ ಕಲ್ಚರಲ್ ಸ್ಟ್ರಕ್ಚರ್ ಮೇಲೂ ಪರಿಣಾಮ ಆಗತ್ತೆ. ಹೊಸ ಜನ ಬರ್ತಾರೆ, ಡೆಮೋಗ್ರಫಿ ಬದಲಾಗತ್ತೆ. ಈ ಎಲ್ಲಾ ಪರಿಣಾಮಗಳನ್ನ ಸರಿಯಾಗಿ ಮ್ಯಾನೇಜ್ ಮಾಡೋದು ಪ್ರಾಜೆಕ್ಟ್ ಸಕ್ಸಸ್ಗೆ ಮುಖ್ಯ. ಹೌದು. ಇದು ಕೇವಲ ಬಿಲ್ಡಿಂಗ್ ಕಟ್ಟೋದಲ್ಲ, ಒಂದು ಕಮ್ಯುನಿಟಿಯ ಭವಿಷ್ಯವನ್ನೇ ರೂಪಿಸೋ ಕೆಲಸ. ಸರಿ. ಈಗ ಪ್ರಾಜೆಕ್ಟ್ನ ಡೆವಲಪ್ಮೆಂಟ್ ಸ್ಟ್ರಕ್ಚರ್ ಕಡೆ ನೋಡೋಣ. ರಿಪೋರ್ಟ್ಸ್ ಪ್ರಕಾರ ಇದನ್ನ 2 ಮೇನ್ ಸ್ಟೇಜಸ್ನಲ್ಲಿ ಮಾಡ್ತಾ ಇದ್ದಾರೆ. ಫಸ್ಟ್ ಫೇಸ್ ಇದು ಇಡಲವಾಡಿ, ಕಾಡುಜಕ್ಕನಹಳ್ಳಿ ಮತ್ತೆ ಮೈಸೂರು ರಾಮನದೊಡ್ಡಿ ಗ್ರಾಮಗಳ ಜಾಗದಲ್ಲಿ.
ಮೊದಲು ಇದನ್ನ 20 ಬ್ಲಾಕ್ಗಳಾಗಿ ಡಿವೈಡ್ ಮಾಡಿದ್ರಂತೆ. ಹೌದು. ಆದರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಚೇಂಜ್ ಆಗಿದೆ. ಈ 20 ಬ್ಲಾಕ್ ಸಿಸ್ಟಮ್ ಬಿಟ್ಟು ಈಗ ಅದನ್ನ 6 ದೊಡ್ಡ ವಲಯಗಳಾಗಿ ಅಂದ್ರೆ ಸೆಕ್ಟರ್ಸ್ ಆಗಿ ರೀಆರ್ಗನೈಸ್ ಮಾಡಿದ್ದಾರೆ. ಇದು ಫಸ್ಟ್ ಫೇಸ್ ಆಯ್ತು. ಇನ್ನು ಸೆಕೆಂಡ್ ಫೇಸ್ ಬಗ್ಗೆ ರಿಪೋರ್ಟ್ಸ್ ಏನ್ ಹೇಳುತ್ತೆ? ಸೆಕೆಂಡ್ ಫೇಸ್ ಕೋನಸಂದ್ರ ಮತ್ತೆ ಬೊಮ್ಮಂಡಹಳ್ಳಿ ಗ್ರಾಮಗಳ ಜಾಗದಲ್ಲಿದೆ. ಇದನ್ನ 10 ಬ್ಲಾಕ್ಗಳಾಗಿ ಡಿವೈಡ್ ಮಾಡಿದ್ದಾರೆ ಅಂತ ರಿಪೋರ್ಟ್ಸ್ ಹೇಳುತ್ತೆ. ಓಕೆ. ಸೊ ಫಸ್ಟ್ ಫೇಸ್ಗಿಂತ ಬೇರೆ ರೀತಿ ಇಲ್ಲಿ ಬ್ಲಾಕ್ ಸಿಸ್ಟಮ್ ಅನ್ನೇ ಕಂಟಿನ್ಯೂ ಮಾಡಿದ್ದಾರೆ. ಬಹುಶಃ ಆ ಜಾಗದ ಜಿಯೋಗ್ರಫಿ ಅಥವಾ ಡೆವಲಪ್ಮೆಂಟ್ ಪ್ಲಾನ್ ಅದಕ್ಕೆ ಸರಿ ಹೋಗಬಹುದು. ಈ ರೀತಿ 2 ಹಂತಗಳಲ್ಲಿ ಮತ್ತೆ ಫಸ್ಟ್ ಫೇಸ್ನಲ್ಲಿ ಸೆಕ್ಟರ್ಸ್, ಸೆಕೆಂಡ್ ಫೇಸ್ನಲ್ಲಿ ಬ್ಲಾಕ್ಸ್ ಹೀಗೆ ಡಿವೈಡ್ ಮಾಡಿ ಡೆವಲಪ್ ಮಾಡೋದ್ರಿಂದ ಒಟ್ಟಾರೆ ಏನು ಲಾಭ? ಇಷ್ಟು ದೊಡ್ಡ ಪ್ರಾಜೆಕ್ಟ್ಗಳನ್ನ ಹೀಗೆ ಫೇಸ್ ವೈಸ್ ಮಾಡೋದೇ ಬುದ್ಧಿವಂತಿಕೆ. ಒಂದು, ರಿಸೋರ್ಸ್ ಮ್ಯಾನೇಜ್ಮೆಂಟ್. 1938 ಎಕರೆಗೆ ಬೇಕಾದ ದುಡ್ಡು, ಜನ, ಮೆಷಿನರಿ ಎಲ್ಲ ಒಂದೇ ಸಲ ಹಾಕೋದು ಕಷ್ಟ. ಹಂತ ಹಂತವಾಗಿ ಮಾಡಿದ್ರೆ ಕ್ಯಾಶ್ ಫ್ಲೋ ಕಂಟ್ರೋಲ್ ಮಾಡಬಹುದು. ಸರಿ. ಎರಡನೇದ್ದು, ಮಾರ್ಕೆಟ್ ಡಿಮ್ಯಾಂಡ್. ಎಲ್ಲ ಸೈಟ್ಸ್ ಮನೆಗಳನ್ನ ಒಂದೇ ಸಲ ಮಾರ್ಕೆಟ್ಗೆ ತಂದ್ರೆ ಸಪ್ಲೈ ಜಾಸ್ತಿಯಾಗಿ ರೇಟ್ ಬೀಳ್ಬಹುದು ಅಥವಾ ಸೇಲ್ ಆಗದೆ ಇರಬಹುದು. ಫೇಸ್ ವೈಸ್ ರಿಲೀಸ್ ಮಾಡಿದ್ರೆ ಡಿಮ್ಯಾಂಡ್ಗೆ ತಕ್ಕ ಹಾಗೆ ಸಪ್ಲೈ ಅಡ್ಜಸ್ಟ್ ಮಾಡಬಹುದು. ಹೌದು, ಅದು ಲಾಜಿಕಲ್. ಮೂರನೆಯದಾಗಿ ಇನ್ಫ್ರಾಸ್ಟ್ರಕ್ಚರ್ನ ಸಿಸ್ಟಮ್ಯಾಟಿಕ್ ಆಗಿ ಹಾಕಬಹುದು. ಪ್ರತಿ ಫೇಸ್ ಮುಗಿದ ಹಾಗೆ ಅಲ್ಲಿಗೆ ಬೇಕಾದ ರೋಡ್, ನೀರು, ಕರೆಂಟ್ ಕೊಡ್ತಾ ಹೋಗಬಹುದು. ಇದು ಇಡೀ ಪ್ರಾಜೆಕ್ಟ್ ಅನ್ನ ಒಂದೇ ಸಲ ಮಾಡೋದಕ್ಕಿಂತ ಹೆಚ್ಚು ಪ್ರಾಕ್ಟಿಕಲ್. ಅದು ಅರ್ಥ ಆಯ್ತು. ಈಗ ಈ ಪ್ರಾಜೆಕ್ಟ್ನ ಒಂದು ಬಹುಶಃ ಅತಿ ದೊಡ್ಡ ಅಟ್ರಾಕ್ಷನ್ ಅನ್ನಬಹುದಾದ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋಣ. ಯಾವುದೇ ಹೌಸಿಂಗ್ ಪ್ರಾಜೆಕ್ಟ್ ಸಕ್ಸಸ್ ಆಲೋಕೆ ಅದರ ಕನೆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಖಂಡಿತ. ಸರಿ, ರಿಪೋರ್ಟ್ಸ್ನಲ್ಲಿರೋ ಡೀಟೇಲ್ಸ್ ನೋಡೋಣ. ಮೊದಲನೇದಾಗಿ ಜಿಗಣಿಯಿಂದ ಇಲ್ಲಿಗೆ ಬರೀ 8 ನಿಮಿಷದ ಡ್ರೈವ್ ಅಂತೆ. ಅಂದ್ರೆ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲಿರೋ ರೆಸಿಡೆನ್ಷಿಯಲ್ ಏರಿಯಾಗಳಿಗೆ ತುಂಬಾ ಹತ್ರ. ಎರಡನೇದು, ಬೊಮ್ಮಸಂದ್ರ ಮೆಟ್ರೋ ಸ್ಟೇಷನ್ನಿಂದ ಕೇವಲ 20 ನಿಮಿಷದ ಡ್ರೈವ್. ನಮ್ಮ ಮೆಟ್ರೋ ಯೆಲ್ಲೋ ಲೈನ್ ಪೂರ್ತಿಯಾದ್ಮೇಲೆ ಈ ಕನೆಕ್ಷನ್ ಬೆಂಗಳೂರಿನ ಬೇರೆ ಭಾಗಗಳಿಗೆ ಹೋಗೋಕೆ ದೊಡ್ಡ ಅನುಕೂಲ ಆಗುತ್ತೆ. ಖಂಡಿತ. ಮೂರನೇದಾಗಿ, ಬೆಂಗಳೂರಿನ ಮೇನ್ ಐಟಿ ಹಬ್, ಎಲೆಕ್ಟ್ರಾನಿಕ್ ಸಿಟಿ, ಅಲ್ಲಿಂದ ಬರೀ 25 ನಿಮಿಷದ ಡ್ರೈವ್ನಲ್ಲಿ ಈ ಜಾಗಕ್ಕೆ ಹೋಗಬಹುದಂತೆ. ಇದು ಸಾವಿರಾರು ಟೆಕ್ ಉದ್ಯೋಗಿಗಳಿಗೆ ಅಟ್ರಾಕ್ಟಿವ್ ಆಗಬಹುದು. ಈ ನಂಬರ್ಸ್ ಪೇಪರ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹೌದು, ಖಂಡಿತ. ಈ ಕನೆಕ್ಟಿವಿಟಿ ಪಾಯಿಂಟ್ಸ್ ಸೂರ್ಯನಗರ ಫೇಸ್ 4ರ ಮೇನ್ ಸೆಲ್ಲಿಂಗ್ ಪಾಯಿಂಟ್ಸ್, ಯುಎಸ್ಪಿಗಳು. ಆದ್ರೆ ಇದನ್ನ ಸ್ವಲ್ಪ ಡೀಪ್ ಆಗಿ ನೋಡ್ಬೇಕು. ಜಿಗಣಿಗೆ ಹತ್ರ ಇರೋದು ಲೋಕಲ್ ಕನೆಕ್ಟಿವಿಟಿಗೆ ಹೆಲ್ಪ್ ಆಗುತ್ತೆ. ಆದ್ರೆ ಮೆಟ್ರೋ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿಗೆ ಹತ್ರ ಇರೋದು ಜಾಸ್ತಿ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಹೊಂದಿದೆ. ಹೇಗೆ? ಬೊಮ್ಮಸಂದ್ರ ಮೆಟ್ರೋ ಕನೆಕ್ಷನ್ ಬರೀ ಟ್ರಾವೆಲ್ ಟೈಮ್ ಕಡಿಮೆ ಮಾಡೋದಲ್ಲ, ಅದು ಈ ಏರಿಯಾನ ಬೆಂಗಳೂರಿನ ಮೇನ್ ಟ್ರಾನ್ಸ್ಪೋರ್ಟ್ ನೆಟ್ವರ್ಕಿಗೆ ಸೇರಿಸುತ್ತೆ. ಇದು ಜನ ಓನ್ ವೆಹಿಕಲ್ಸ್ ಮೇಲೆ ಡಿಪೆಂಡ್ ಆಗೋದನ್ನ ಕಡಿಮೆ ಮಾಡಬಹುದು. ಎನ್ವೈರನ್ಮೆಂಟ್ ದೃಷ್ಟಿಯಿಂದಲೂ ಇದು ಒಳ್ಳೇದು. ಇನ್ನು ಎಲೆಕ್ಟ್ರಾನಿಕ್ ಸಿಟಿಗೆ 25 ನಿಮಿಷದ ಡ್ರೈವ್ ಅನ್ನೋದು ಆಶಾದಾಯಕವಾಗಿದೆ. ಆದ್ರೆ ರಿಯಾಲಿಟಿಲಿ ಪೀಕ್ ಅವರ್ಸ್ನಲ್ಲಿ ಈ ಟೈಮ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ನೀವು ಹೇಳಿದ ಪೀಕ್ ಅವರ್ ಟ್ರಾಫಿಕ್ ವಿಷಯ ಮುಖ್ಯವಾದದ್ದು. ಇಷ್ಟು ದೊಡ್ಡ ಪ್ರಾಜೆಕ್ಟ್ ಅಂದ್ರೆ ಸುಮಾರು ಒಂದು ಅಂದಾಜು 20,000 ಸೈಟ್ಸ್ ಅಥವಾ ಮನೆಗಳು ಇರಬಹುದು ಅಲ್ವಾ? ಹೌದು, ಅಷ್ಟು ಇರಬಹುದು. ಇದು ಪೂರ್ತಿಯಾದಾಗ ಈಗಿರೋ ರೋಡ್ಸ್ ಮೇಲೆ, ಉದಾಹರಣೆಗೆ ಆನೇಕಲ್ ರೋಡ್, ಜಿಗಣಿ ಆನೇಕಲ್ ರೋಡ್, ಇದರ ಮೇಲೆ ಅಂಚನಾದ ಒತ್ತಡ ಬೀಳಲ್ವಾ? ಖಂಡಿತ ಬೀಳುತ್ತೆ. ಈ ಎಕ್ಸ್ಟ್ರಾ ಟ್ರಾಫಿಕ್ ಹ್ಯಾಂಡಲ್ ಮಾಡಕ್ಕೆ ಏನಾದ್ರೂ ಪ್ಲಾನ್ಸ್ ಇದೆಯಾ ಅಂತ ರಿಪೋರ್ಟ್ಸ್ ಹೇಳುತ್ತಾ? ಇದು ತುಂಬಾನೇ ರೆಲೆವೆಂಟ್ ಪ್ರಶ್ನೆ. ಸಾಮಾನ್ಯವಾಗಿ ಕೆಎಚ್ಬಿ ತನ್ನ ಪ್ರಾಜೆಕ್ಟ್ ಏರಿಯಾ ಒಳಗೆ ಅಗಲವಾದ ಇಂಟರ್ನಲ್ ರೋಡ್ಸ್ ಮಾಡುತ್ತೆ. ರಿಪೋರ್ಟ್ಸ್ನಲ್ಲೂ 60 ಅಡಿ 80 ಅಡಿ ರೋಡ್ಸ್ ಬಗ್ಗೆ ಹೇಳಿದ್ದಾರೆ. ಆದ್ರೆ ಪ್ರಾಜೆಕ್ಟ್ನಿಂದ ಹೊರಗಡೆ ಇರೋ ಮೇನ್ ರೋಡ್ಸ್ ಅಂದ್ರೆ ಎಕ್ಸ್ಟರ್ನಲ್ ಕನೆಕ್ಟಿಂಗ್ ರೋಡ್ಸ್, ಅದನ್ನ ಅಗಲ ಮಾಡೋದು, ಇಂಪ್ರೂವ್ ಮಾಡೋದು ಕೆಎಚ್ಬಿ ಸ್ಕೋಪ್ನಲ್ಲಿ ಬರೋಲ್ಲ. ಅದು ಪಿಡಬ್ಲ್ಯೂಡಿ ಅಥವಾ ಬಿಎಂಆರ್ಡಿಎ ತರ ಬೇರೆ ಏಜೆನ್ಸಿಗಳ ಜವಾಬ್ದಾರಿ. ಹಾಗಾದ್ರೆ ರಿಪೋರ್ಟ್ಸ್ನಲ್ಲಿ ಈ ಎಕ್ಸ್ಟರ್ನಲ್ ರೋಡ್ಸ್ ಡೆವಲಪ್ಮೆಂಟ್ಗೆ ಕೋಆಪರೇಷನ್, ಕೋಆರ್ಡಿನೇಷನ್ ಬೇಕು ಅಂತ ಹೇಳಿದ್ದಾರೆ. ಆದ್ರೆ ಖಚಿತವಾದ ಪ್ಲಾನ್ಸ್, ಟೈಮ್ಲೈನ್ಸ್ ಬಗ್ಗೆ ಕ್ಲಾರಿಟಿ ಇಲ್ಲ. ಇದು ಇಂಥ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ಒಂದು ಕಾಮನ್ ಚಾಲೆಂಜ್. ಒಳಗಡೆ ಡೆವಲಪ್ಮೆಂಟ್ ಸ್ಪೀಡಾಗಿ ಆಗತ್ತೆ, ಆದ್ರೆ ಅದಕ್ಕೆ ಸಪೋರ್ಟ್ ಮಾಡಬೇಕಾದ ಹೊರಗಿನ ಇನ್ಫ್ರಾಸ್ಟ್ರಕ್ಚರ್, ಸ್ಪೆಷಲಿ ರೋಡ್ಸ್, ಅಷ್ಟೇ ಬೇಗ ಆಗದೇ ಇರಬಹುದು. ಇದರಿಂದ ಆರಂಭದಲ್ಲಿ ಹೋಗಿ ವಾಸಿಸೋರ್ಗೆ ಟ್ರಾಫಿಕ್ ಸಮಸ್ಯೆ ಆಗೋ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಕನೆಕ್ಟಿವಿಟಿ ಚೆನ್ನಾಗಿದೆ ಅಂತ ಹೇಳಿದ್ರು ಆ ಕನೆಕ್ಟಿಂಗ್ ರೋಡ್ಸ್ನ ಕೆಪಾಸಿಟಿ ಒಂದು ಕ್ವೆಶ್ಚನ್ ಮಾರ್ಕ್ ಆಗಿ ಉಳಿಯುತ್ತೆ. ಇದು ಗಮನಿಸಬೇಕಾದ ಪಾಯಿಂಟ್. ಹೌದು.
ಬರೀ ದೂರ ಅಥವಾ ಟೈಮ್ ಅಷ್ಟೇ ಅಲ್ಲ, ರೋಡ್ಸ್ನ ಕ್ವಾಲಿಟಿ, ಕೆಪಾಸಿಟಿ ಕೂಡ ಮುಖ್ಯ ಆಗತ್ತೆ. ಫ್ಯೂಚರ್ನಲ್ಲಿ ಪ್ರಪೋಸ್ ಆಗಿರೋ ಪೆರಿಫೆರಲ್ ರಿಂಗ್ ರೋಡ್ PRR ಅಥವಾ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ STRR ನಂಥ ಪ್ರಾಜೆಕ್ಟ್ಸ್ ಈ ಏರಿಯಾಗೆ ಕನೆಕ್ಟ್ ಆದ್ರೆ ಆಗ ಸಿಚುವೇಶನ್ ಇಂಪ್ರೂವ್ ಆಗ್ಬೋದು. ಆದ್ರೆ ಅದೆಲ್ಲ ಲಾಂಗ್ ಟರ್ಮ್ ಪ್ಲಾನ್ಸ್. ಹಾಗಾದ್ರೆ ಈ ಎಲ್ಲ ಚರ್ಚೆಯಿಂದ ನಾವೇನು ಸಾರಾಂಶ ತೆಗಿಬೋದು? ಒಟ್ಟಾರೆಯಾಗಿ ನೋಡಿದರೆ KHBಯ ಸೂರ್ಯನಗರ ಹಂತ 4 ಒಂದು ನಿಜಕ್ಕೂ ಬೃಹತ್ ಯೋಜನೆ. 1938 ಎಕರೆ, 4 ಹಳ್ಳಿಗಳನ್ನು ಒಳಗೊಂಡಿದೆ, 2 ಹಂತಗಳನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಮೊದಲು 20 ಬ್ಲಾಕ್ ಇತ್ತು. ಅದನ್ನು ಇನ್ಫ್ರಾಸ್ಟ್ರಕ್ಚರ್ ಎಫಿಷಿಯನ್ಸಿಗೋಸ್ಕರ 6 ವಲಯಗಳಾಗಿ ಬದಲಾಯಿಸಿದ್ದಾರೆ. 2ನೇ ಹಂತದಲ್ಲಿ 10 ಬ್ಲಾಕ್ಗಳಿವೆ. ಸರಿ. ಜಿಗಣಿ, ಬೊಮ್ಮಸಂದ್ರ ಮೆಟ್ರೋ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿಗಿರೋ ಕನೆಕ್ಟಿವಿಟಿ ಇದರ ಮೇನ್ ಅಟ್ರಾಕ್ಷನ್. ನಿಸ್ಸಂದೇಹವಾಗಿ ಇದು ಬೆಂಗಳೂರಿನ ಹೌಸಿಂಗ್ ಸಪ್ಲೈಗೆ, ಸಬ್ಬರ್ಬನ್ ಗ್ರೋತ್ಗೆ KHBಯ ಒಂದು ದೊಡ್ಡ ಹೆಜ್ಜೆ. ನಿಮ್ ಸಮರಿ ಕರೆಕ್ಟ್ ಆಗಿದೆ. ಈ ಪ್ರಾಜೆಕ್ಟ್ನ ಸ್ಕೇಲ್, ಸ್ಟ್ರಕ್ಚರ್ನಲ್ಲಿ ಮಾಡಿರೋ ಬದಲಾವಣೆಗಳು, ಅಂದ್ರೆ ಬ್ಲಾಕಿಂದ ಸೆಕ್ಟರ್ಗೆ ಮತ್ತೆ ಕನೆಕ್ಟಿವಿಟಿಯ ಸಾಧ್ಯತೆಗಳು, ಇದೆಲ್ಲ KHB ಬರೀ ಸೈಟ್ ಹಂಚೋದ್ರಿಂದ ಮುಂದೆ ಹೋಗಿ ಒಂದು ಕಾಂಪ್ರಿಹೆನ್ಸಿವ್ ಅರ್ಬನ್ ಡೆವಲಪ್ಮೆಂಟ್ ಕಡೆ ಗಮನ ಕೊಡ್ತಿದೆ ಅನ್ನೋದನ್ನ ತೋರಿಸುತ್ತೆ. ಇದು ಬರೀ ಮನೆ ಕೊಡೋದಲ್ಲ, ಬದಲಿಗೆ ಕೆಲಸ, ವಾಸ, ರೀಕ್ರಿಯೇಷನ್ಗೆ ಬೇಕಾದ ಎಲ್ಲಾ ಸೌಲಭ್ಯ ಇರೋ ಒಂದು ಸಬ್-ಅರ್ಬ್ ಕ್ರಿಯೇಟ್ ಮಾಡೋ ಪ್ರಯತ್ನ ಇರ್ಬೋದು. ಆದರೆ ಇದರ ಸಕ್ಸಸ್ ಬರೀ ಇಂಟರ್ನಲ್ ಪ್ಲಾನಿಂಗ್ ಮೇಲೆ ಡಿಪೆಂಡ್ ಆಗಿಲ್ಲ. ಲ್ಯಾಂಡ್ ಅಕ್ವಿಸಿಷನ್ ಪೂರ್ತಿಯಾಗೋದು, ಎಕ್ಸ್ಟರ್ನಲ್ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಷಲಿ ರೋಡ್ಸ್ ಟೈಮಿಗೆ ಸರಿಯಾಗಿ ಡೆವಲಪ್ ಆಗೋದು, ಮತ್ತೆ ಲೋಕಲ್ ಹಳ್ಳಿಗಳ ಜೊತೆ ಕೋಆರ್ಡಿನೇಷನ್, ಇದೆಲ್ಲ ತುಂಬಾ ಮುಖ್ಯ ಆಗುತ್ತೆ. ಖಂಡಿತ. ಹಾಗಾದ್ರೆ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಯೋಚಿಸೋಕೆ ಒಂದು ಪ್ರಶ್ನೆ ಅಥವಾ ಒಂದು ಥಾಟ್ ಬಿಟ್ಟು ಹೋಗೋಣವಾ? ಹೌದು. ಈ ಸೂರ್ಯನಗರ ಫೇಸ್ 4 ಪ್ರಾಜೆಕ್ಟ್ನ ಸೈಜ್, ಅದರ ಸ್ವರೂಪ ನೋಡ್ದಾಗ ಒಂದು ಮುಖ್ಯ ಪ್ರಶ್ನೆ ಬರುತ್ತೆ. ಸರ್ಕಾರಿ ಸಂಸ್ಥೆಯಾದ KHB ಇಷ್ಟು ದೊಡ್ಡ ಏರಿಯಾನ ಡೆವಲಪ್ ಮಾಡೋದಕ್ಕೂ, ಇದೇ ಸೈಜ್ನ ಪ್ರಾಜೆಕ್ಟನ್ನ ಪ್ರೈವೇಟ್ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಮಾಡೋದಕ್ಕೂ ಲಾಂಗ್ ಟರ್ಮ್ನಲ್ಲಿ ಏನು ವ್ಯತ್ಯಾಸಗಳು ಇರ್ಬೋದು? ಇಂಟ್ರೆಸ್ಟಿಂಗ್. ಉದಾಹರಣೆಗೆ ಪಬ್ಲಿಕ್ ಆಬ್ಜೆಕ್ಟಿವ್ಸ್ ಅಂದ್ರೆ ಅಫೋರ್ಡಬಲ್ ಹೌಸಿಂಗ್ ಕೊಡೋ ಗುರಿ, ಪಬ್ಲಿಕ್ ಸ್ಪೇಸಸ್ ಎಷ್ಟಿರುತ್ತೆ, ಲಾಂಗ್ ಟರ್ಮ್ ಮೇಂಟೆನೆನ್ಸ್ ಜವಾಬ್ದಾರಿ, ಈ ವಿಷಯಗಳಲ್ಲಿ KHB ರೋಲ್ ಪ್ರೈವೇಟ್ ಕಂಪ್ನಿಗಳಿಗಿಂತ ಹೇಗ್ ಬೇರೆ ಇರ್ಬೋದು? ಸರಿ. ಇನ್ನೊಂದು ಕಡೆ ಇಂಪ್ಲಿಮೆಂಟೇಷನ್ ಸ್ಪೀಡ್, ಮಾರ್ಕೆಟ್ ಚೇಂಜಸ್ಗೆ ರೆಸ್ಪಾಂಡ್ ಮಾಡೋ ರೀತಿ, ಇನೋವೇಷನ್, ಇದರಲ್ಲಿ ವ್ಯತ್ಯಾಸ ಇರಬಹುದಾ? ಈ ಬೃಹತ್ ಯೋಜನೆ ಬೆಂಗಳೂರಿನ ಫ್ಯೂಚರ್ ಅರ್ಬನ್ ಡೆವಲಪ್ಮೆಂಟ್ ಮಾಡೆಲ್ಸ್ ಮೇಲೆ ಯಾವ ಥರ ಪ್ರಭಾವ ಬೀರಬಹುದು? ಮತ್ತೆ ಸರ್ಕಾರಿ ಸಂಸ್ಥೆಗಳ ರೋಲ್ ಬಗ್ಗೆ ನಮಗೆ ಏನ್ ಹೇಳುತ್ತೆ? ಇದು ಮುಂದಿನ ದಿನಗಳಲ್ಲಿ ನಾವು ಗಮನಿಸಬೇಕಾದ, ಯೋಚಿಸಬೇಕಾದ ವಿಷಯ. ಇವತ್ತಿನ ಈ ಮಾತುಕತೆ ಎಲ್ರಿಗೂ ಇಷ್ಟ ಆಯ್ತು, ಯೂಸ್ ಆಯ್ತು ಅಂತ ಭಾವಿಸ್ತೀನಿ. ಖಂಡಿತ. ಮತ್ತೊಂದು ವಿಷಯದ ಜೊತೆ ಮುಂದಿನ ಚರ್ಚೆಯಲ್ಲಿ ಮತ್ತೆ ಭೇಟಿಯಾಗೋಣ.